ಆಗಿದ್ದಂಥ ಡಾಕ್ಟರ್ ಮನಮೋಹನ್ ಸಿಂಗ್ರವರು ಮತ್ತು ನನ್ನ ಕ್ಲಾಸ್ಮೇಟ್ ಆಗಿದ್ದಂಥ ಸರಿಗಮ ವಿಜಯ್ ಅವರು, ಇವರಿಬ್ಬರೂ ಸಹ ನಾನು ಹತ್ತಿರದಿಂದ ಬಲ್ಲೆ. ಡಾಕ್ಟರ್ ಮನಮೋಹನ್ ಸಿಂಗ್ರವ್ರ ಜೊತೆ ನಾನು ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಯಲ್ಲಿ ಸುಮಾರು ವರ್ಷಗಳ ಕಾಲ ಕೆಲಸ ಮಾಡಿದವನು. ಅವರು ವಿರೋಧ ಪಕ್ಷದ ನಾಯಕರಾಗಿದ್ದಾಗಲೂ ಸಹ ಅವರ ಜೊತೆ ಕೆಲಸ ಮಾಡಿದ್ರಿಂದ ಕೆಲವು ವಿಚಾರಗಳನ್ನು ಈಗಾಗಲೇ ಭಾಳಷ್ಟು ನಮ್ಮ ಸಾಬಣ್ಣವರು ಹೇಳಿದ್ದಾರೆ. ಅವರ ಜೀವನದ ಹಾದಿ ನೋಡಿದಾಗ ಒಂದು ಅರ್ಥಶಾಸ್ತ್ರದ ಪ್ರಾಧ್ಯಾಪಕರಾಗಿ, ಪ್ರೊಫೆಸರ್ ಇನ್ ಎಕನಾಮಿಕ್ಸ್ ಅಂತ ಹೇಳಿ ಕೇಂಬ್ರಿಡ್ಜಲ್ಲೆಲ್ಲ ಸಹ ಪಾಠ ಮಾಡಿ ಪ್ರಧಾನಮಂತ್ರಿ ಹುದ್ದೆವರೆಗೂ ಬರಬೇಕಾದ್ರೆ ಅವರು ನಡೆದು ಬಂದಂಥ ದಾರಿ ನೋಡಿದಾಗ ಎಲ್ಲೂ ಸಹ ಒಂದೇ ಒಂದು ಕಪ್ಪು ಚಿಕ್ಕೆ ಇಲ್ಲದೆ ನಿಸ್ವಾರ್ಥ ಭಾವನೆಯಿಂದ ದೇಶಕ್ಕೆ ಮತ್ತು ಸಮಾಜಕ್ಕೆ, ಪ್ರಪಂಚಕ್ಕೆ ಏನಾದರೂ ಕೊಡುಗೆ ಕೊಡಬೇಕು ಅಂತೇಳಿ ಹಲವಾರು ಅವರ ಚಿಂತನೆಗಳನ್ನು ಅನುಷ್ಠಾನಕ್ಕೆ ತರಲಿಕ್ಕೆ ಹಲವಾರು ಪ್ರಯತ್ನಗಳನ್ನು ಮಾಡಿರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಡಾಕ್ಟರ್ ಮನಮೋಹನ್ ಸಿಂಗ್ರವರು ಈಗಾಗಲೇ ಭಾಳಷ್ಟು ಜನ ಹೇಳಿದ್ದಾರೆ, ಆರ್ಥಿಕ ಕ್ಷೇತ್ರದ ತಜ್ಞರಾಗಿ ಅವರು ಕೊಟ್ಟಂಥ ಕೊಡುಗೆ ಅದು ಅವಿಸ್ಮರಣೀಯವಾಗಿರ್ತಕ್ಕಂಥದ್ದು. ಸಾಬಣ್ಣವ್ರು ಹೇಳೋ ಸಂದರ್ಭದಲ್ಲಿ 1991ನೇ ಇಸ್ವಿನಲ್ಲಿ ಆರ್ಥಿಕ ಕ್ಷೇತ್ರದ ಸುಧಾರಣೆ ಮಾಡಬೇಕಾದರೆ ಆರ್ಥಿಕ ಉದಾರೀಕರಣ ನೀತಿ ಬಂದಾಗ ನಮ್ಮ ಪಕ್ಷದಲ್ಲೂ ಸಹ ಮತ್ತು ಕಮ್ಯುನಿಸ್ಟಲ್ಲಿದ್ದಂಥವರು ಸಹ ಭಾಳಷ್ಟು ವಿರೋಧ ಮಾಡಿದಾಗಲೂ ಸಹ